ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮಿರರ್ ಬ್ಲಾಗ್ಸ್ ಇನ್ ಕನ್ನಡ. ಬನ್ನಿ, ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ನೋಡಿ, ಆಲ್ಮೋಸ್ಟ್ ಬೆಳಗ್ಗೆ 9:30 ಆಗ್ತಿದೆ. ಈ ಥರ ಇದೆ ವಾತಾವರಣ. ಸ್ವಲ್ಪ ಈಗ ಬಿಸಿಲು ಶುರುವಾಗ್ತಾಯಿದೆ, ಬಟ್ ತಣ್ಣಗಿದೆ, ಕೂಲಾಗೆ. ಹಾಗೆ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ತಿದ್ದೀನಿ. ಬನ್ನಿ, ಈ ಥರ ಇದೆ. ಈ ರೋಸ್ ಗಿಡ ಬರ್ತಿರ್ಲಿಲ್ಲ, ಇವಾಗ ಶುರುವಾಗ್ತಿದೆ. ಅದು ಕಿತ್ತೋಯ್ತು, ಪಾಟಲ್ಲಿ ಮಾರ್ತಾರಲ್ಲ, ಅವ್ರ ಹತ್ರ ತೊಗೊಂಡಿರೋದು. ಇನ್ನು ನನ್ನ ಮಗ ಮಾವಿನ ಹಣ್ಣಿಂದು ವಾಟಿನ ಎಷ್ಟಿರೋ ಅಂಥದ್ದು, ಅದಕ್ಕೆ ಇದಾಕಿದ್ದಾನೆ. ಮೆಂತ್ಯ ಅದೆಲ್ಲ ಮಳೆ ಬಂದೆಲ್ಲ ಇದಾಗ್ತಾ ಇದೆ. ಕಾಣ್ತಾ ಇದೆಯಾ ಅಮ್ಮೋ? ಬನ್ನಿ, ಇವಾಗ ಸಿಂಪಲ್ಲಾಗಿ ಮಿನಿ ಬ್ಲಾಗ್ ಆಗಿರುತ್ತೆ. ಇದೆಲ್ಲ ಮನೆ ಕ್ಲೀನ್ ಮಾಡಬೇಕು ಆ್ಯಸ್ ಯೂಶುವಲ್. ಹೀಗೆ ಇದು ನೆನ್ನೆ ಸಂಜೆ ಪೂಜೆದು ಅಮಾವಾಸ್ಯೆ ಇತ್ತಲ್ಲ, ನೆನ್ನೆ ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡು ಪೂಜೆ. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಬೇಕು. ಇಡ್ಲಿದು ನಿನ್ನೆ ಸಂಜೆ ಮೇಲೆ ಬ್ಯಾಟರಿ ಖಾಲಿ ಆಯಿತು, ಹಾಗಾಗಿ ಎಲ್ಲ ವಾಶ್ ಮಾಡಬೇಕು. ಇದು ನಿನ್ನೆ ಮಧ್ಯಾಹ್ನ ಪಾತ್ರೆ ತೊಳೆದಿದ್ದು ಎಲ್ಲ ಜೋಡಿಸ್ಬೇಕು. ಇದಾಗಿರುತ್ತೆ ಮಿನಿ ಬ್ಲಾಗ್. ಬನ್ನಿ, ಇದು ರೈಸ್, ವೈಟ್ ರೈಸ್, ಪುಳಿಯೋಗರೆ, ಗೊಜ್ಜು. ಆಲ್ಮೋಸ್ಟ್ ಟಿಫನ್ಗೆ ಬಾಕ್ಸ್ಗೆಲ್ಲ ಕಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಆಗುತ್ತೆ ನನಗೆ. ಓಕೆನಾ? ಪುಳಿಯೋಗರೆ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಸಾಮಾನ್ಯ ಈ ಮನೇಲಿ ಹೋಮ ದೇವ್ರ ಪೂಜೆ ಎಲ್ಲ ಮಾಡಿದಾಗ ಪುಳಿಯೋಗರೆ ಮಾಡಿ ಊಟ ಹಾಕ್ಸಿದ್ರೆ ತುಂಬ ಒಳ್ಳೆಯದಂತೆ. ಹಾಗಾಗಿ ಕೆಲವೊಮ್ಮೆ ಮಾಡಿಸಿ ತಿಂದಿದ್ದರೆ ಪುಳಿಯೋಗರೆ ಅಂದರೆ ಬೇಜಾರಾಗ್ಬಿಟ್ಟಿತ್ತು. ಆಲ್ಮೋಸ್ಟ್ 6 ತಿಂಗಳಾಗಿತ್ತು ಈಗ ಪುಳಿಯೋಗರೆ ಮಾಡಿದ್ದೀನಿ. ಇದು ನೈಟದು ಬೆಂಡೆಕಾಯಿ ಸಾಂಬಾರು. ನೈಟು ಸಾಮಾನ್ಯ ಹುಳಿಯೆಲ್ಲ ಒನ್ ಟೈಮ್ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ನೋಡಿ, ಅನ್ನ ಬೆಂಡೆಕಾಯಿ ಸಾಂಬಾರು ಮಧ್ಯಾಹ್ನಕ್ಕೆ. ರಿಯಲಿ ತಿನ್ನೋದು ನೈಟಿನ ಸಾಂಬಾರು. ಮಧ್ಯಾಹ್ನದ ನೈಟ್ ತಿನ್ಬೋದು, ಬಟ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಲವೊಬ್ರಿಗೆ, ಎಲ್ರಿಗೂ ಅಲ್ಲ. ಕೆಲವೊಮ್ಮೆ ತಿನ್ಬೋದು, ಏನೂ ಆಗೋಲ್ಲ. ಪುಳಿಯೋಗರೆ ಗೊಜ್ಜು, ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಬೇಕು. ಇದಾಗಿದೆ ಮಿನಿ ಬ್ಲಾಗ್. ಎಲ್ಲರಿಗೂ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್ ಎಲ್ರಿಗೂ. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ, ಟೇಕ್ ಕೇರ್.